ಹುಬ್ಬಳ್ಳಿಯ ಅವಚನ ಕಾಲೋನಿಯಲ್ಲಿ ನಡೆದಂತಹ ಸಿಲಿಂಡರ್ ಸ್ಫೋಟದಿಂದಾಗಿ ಒಟ್ಟು 9 ಮಂದಿ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಬಂಧುಗಳೇ, ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೇನೆ. ಹುಬ್ಬಳ್ಳಿಯ ಅವಚನ ಕಾಲೋನಿಯಲ್ಲಿ ಡಿಸೆಂಬರ್ 22ರಂದು ಸಿಲಿಂಡರ್ ಸ್ಫೋಟಗೊಳ್ಳುತ್ತದೆ. ಇದರಿಂದಾಗಿ ಒಟ್ಟು 9 ಮಂದಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಇವರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಈ ಸ್ಫೋಟಕದಿಂದಾಗಿ ಚಿಕಿತ್ಸೆ ಫಲಿಸದೆ ಈಗಾಗಲೇ 7 ಮಂದಿ ಮಾಲಾಧಾರಿಗಳು ಉಸಿರು ಚೆಲ್ಲಿದ್ರು. ಈ ಪೈಕಿ ಇವತ್ತು ಕೂಡ ಒಬ್ಬ ಮಾಲಾಧಾರಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಇವರ ಹೆಸರು ತೇಜಸ್ ಸತಾರೆ. ಸರಿಸುಮಾರು ಇವರಿಗೆ 26 ವರ್ಷ ವಯಸ್ಸಾಗಿತ್ತು. ಪುಣೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿದ ಇವರು ಸ್ವಂತ ಹೋಟೆಲ್ ನಡೆಸುವ ಕನಸು ಕಂಡಿದ್ದರು. ಇವರ ಕನಸು ನನಸಾಗದೇ ಉಳಿಯಿತು ಎಂದು ಇವರ ತಂದೆ ಕಣ್ಣೀರಿಟ್ಟಿದ್ದಾರೆ. ಮೃತ 7 ಜನರ ಪೈಕಿ 5 ಜನ ಮಾಲಾಧಾರಿಗಳು. ತಂದೆ ತಾಯಿಗೆ ಒಬ್ಬರೇ ಮಕ್ಕಳು. ನೋಡಿ, ಆ ತಂದೆ ತಾಯಿಗೆ ಇನ್ನೆಷ್ಟು ದುಃಖ ಸಂಕಟ ಆಗಿರಬೇಡ. ಈವರೆಗೆ ಈ ದುರ್ಘಟನೆಯಿಂದಾಗಿ ಸಾವನ್ನಪ್ಪಿದವರು ನಿಜಲಿಂಗಪ್ಪ ಬೇಪುರಿ, ಸಂಜಯ್ ಸವದತ್ತಿ, ಲಿಂಗರಾಜ್ ಬೀರನೂರು, ರಾಜ್ ಮುಗೇರಿ, ಶಂಕರ್ ಊರ್ಬಿ, ಮಂಜುನಾಥ್ ವಾಗ್ಬೊಡೆ. ಇಷ್ಟು ಜನರು ಈ ಸಿಲಿಂಡರ್ ಸ್ಫೋಟದಿಂದಾಗಿ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾರೆ. ಈಗಲೂ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಂದರ್ಭವಿದೆ. ಬಂಧುಗಳೇ, ನಿಮಗೇನನಿಸ್ತದೆ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.